Okay. So Barkali, next heading, pair of linear equations in two variables. Pair of linear equations in two variables. Barkali, given ಕೆಳ ಬರ್ಕೊಳ್ಳಿ ಅದರ ಹೆಡ್ಡಿಂಗ್ ಬರ್ಕೊಂಡಾದ್ಮೇಲೆ ಗಿವನ್ two lines in a plane only one of the possibilities, only one of the following possibilities, only one of the following possibilities can happen. Bariri, let the two lines are a1x plus b1y, c1 is equal to 0, a2x plus b2y plus c2 is equal to 0. ಹೇಳಮ್ಮ ಹರ್ಷಿತಾ. ಏನಿಲ್ಲ ಸರ್, ಕ್ವಶನ್ ಅಂತ ಕೇಳಬೇಕು. ಕ್ವಶನ್ ಅಲ್ಲ, ಎಕ್ಸ್ಪ್ಲನೇಷನ್ ಫಸ್ಟ್. ಈಗ ಇದಕ್ಕೆ ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಯಾಕೆ ಕರಿತೀರಿ? ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯಬಲ್ಸ್ ಅಂತ ಯಾಕೆ ಕರಿತೀರಿ? ಈಗ ಇಲ್ಲಿ ಟೂ ವೇರಿಯಬಲ್ಸ್ ಇದೆ, ಎಕ್ಸ್ ಅಂಡ್ ವೈ. ಓಕೆ, ವೇರಿಯಬಲ್ಸ್ ಟೂ. ಓಕೆ, ಐ ವಿಲ್ ಕ್ಲಿಯರ್. ಟೂ ವೇರಿಯಬಲ್ಸ್ ಯಾವುದು ಸರ್? ಎಕ್ಸ್ ಅಂಡ್ ವೈ. ಓಕೆ, why you call this as pair linear equation? Sir, Pair of power ಇದೆ. ವೆರಿ ಗುಡ್. ಸೊ ಯಾಕೆ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇಸ್ ಟೂ ವೇರಿಯಬಲ್ಸ್ ಅಂತ ಕರಿತಿದೀವಿ ಅಂತಂದ್ರೆ, ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ವೇರಿಯಬಲ್ ಈಸ್ 1. ಇಲ್ಲಿ ನೋಡ್ರಿ, ಎಕ್ಸ್ ವೇರಿಯಬಲ್ ಎಕ್ಸ್ ಡಿಗ್ರಿ ಎಷ್ಟು 1, ವೇರಿಯಬಲ್ ವೈ ಡಿಗ್ರಿ ಎಷ್ಟು 1. ಸೊ ಯಾವಾಗ ಡಿಗ್ರಿ 1 ಇರುತ್ತಲ್ಲ ಅಂತವಕ್ಕೆ ಲೀನಿಯರ್ ಅಂತ ಕರಿತೀವಿ. ಡಿಗ್ರಿ 2 ಇದ್ರೆ ಕ್ವಾಡ್ರಾಟಿಕ್, ಡಿಗ್ರಿ 3 ಇದ್ರೆ ಕ್ಯೂಬಿಕ್ ಅಂತ ಹೇಳ್ಕೊಟ್ಟಿದೀನಿ ಅಲ್ವಾ? ಇಲ್ಲಿ ಟೂ ವೇರಿಯಬಲ್ಸ್ ಅದಾವ ಇಲ್ಲ? ಟೂ ವೇರಿಯಬಲ್ಸ್ ಅದಾವ ಇಲ್ಲ? ವೈ. ಇವೆರಡು ಲೈನ್ಸ್ ತಗೋಣ. ಇವನ್ನ ನಾವು ದೇರ್ ಆರ್ 3 ಪಾಸಿಬಿಲಿಟೀಸ್ ಆರ್ ದೇರ್. ಅವು ಏನೇನ್ ಮಾಡಿದ್ರೆ, ಈಗ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದಿದ್ರೆ ಡಿಸ್ಟಿಂಕ್ಷನ್, ಹೌದಾ? ಹೋಗಿ ಸ್ಕೂಲಿಗೆ ಹೋದ್ರೆ ಡಿಸ್ಟಿಂಕ್ಷನ್ ಬರ್ಬೋದು, ಸ್ಕೂಲಿಗೆ ಹೋದ್ರೆ ಫೇಲು ಆಗ್ಬೋದು, ಸ್ಕೂಲಿಗೆ ಹೋಗಿ ಮೆಂಟಲಿ ಮೆಚೂರ್ ಆಗ್ಬೋದು. 3 ಆಪ್ಷನ್ಸ್ ಇಟ್ಕೊಳ್ಳೋಣ ನಾವೀಗ, ಆಯ್ತಲ್ಲ? ಹಂಗೆ ಈ ಲೈನ್ಸ್ ಒಂದನ್ನ ಕ್ರಾಸ್ ಮಾಡಿದ್ರೆ, ಒಂದನ್ನೊಂದು ಪ್ಯಾರಲ್ ಆಗಿ ಹೋದ್ರೆ ಏನಾಗುತ್ತೆ ಅಂತ ನೋಡೋಣ, ಆಯ್ತಾ? ಸೊ ಫಸ್ಟ್ ಕಂಡೀಷನ್ ಬರ್ಕೊಳ್ರಿ. The lines may intersect. The lines may intersect in a single point. ಸೊ ನೋಡ್ರಿ, ಈಗ ನಾನು ಪೂರ್ತಿ ಹೋಗಲ್ಲ, ನಾನು ಒಂದೊಂದು ಚೂಚೂರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಎಕ್ಸ್ ವೈ, ಇಲ್ಲಿ 2 ಲೈನ್ಸ್ ಇದಾವೆ, ಇದು ಲೈನ್. The lines may intersect at a single point. ಕರೆಕ್ಟಾ? ಲೈನ್ಸ್ ಸಿಂಗಲ್ ಪಾಯಿಂಟ್ ಅಲ್ಲಿ ಒಂದೊಂದೊಂದು ಇಂಟರ್ಸೆಕ್ಟ್ ಆಗಿದಾವೆ, ಒಂದೊಂದೊಂದು ಕಟ್ ಮಾಡಿದಾವೆ. ಸೊ ಕ್ಲಿಯರ್ ಆಯ್ತು? ಇಂಟರ್ಸೆಕ್ಟ್ ಅಂದ್ರೆ ಏನು? ಒಂದ್ರ ಮೇಲೆ ಒಂದು ಹತ್ಕೊಂಡು ಹೋಗೋದು, ಕಟ್ ಮಾಡೋದು. ಸೊ ಕ್ಲಿಯರ್? ಇಂಟರ್ಸೆಕ್ಟ್. ಇನ್ ದಿಸ್ ಕೇಸ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ದಿಸ್ ಕೇಸ್ the pair of equations as a unique solution, as a unique
solution as a unique solutions. ಒಂದು ಅರ್ಥ ಮಾಡ್ಕೊಳ್ರಿ, ಎರಡು ಲೈನ್ಸ್ ಒಂದೊಂದು ಇಂಟರ್ಸೆಕ್ಟ್ ಆದ್ರೆ ಎಷ್ಟು ಸೊಲ್ಯೂಷನ್ ಇರುತ್ತೆ? ಯೂನಿಕ್. ಯೂನಿಕ್ ಅಂದ್ರೆ ಏನು? ಸಿಂಗಲ್. ಹೌದಾ? ಈಗ ಇದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಆಯ್ತು. ನೀವು ಗ್ರಾಫ್ ನೋಡ್ರೆ ಹೇಳ್ತೀರಿ, ಗ್ರಾಫ್ ಅನ್ನ ನೋಡ್ಬಿಟ್ಟು ಹೇಳ್ತಿದ್ರಿ ಸರ್ ಎರಡು ಲೈನ್ ಇಂಟರ್ಸೆಕ್ಟ್ ಆಗಿದಾವೆ, ದರ್ ಇಸ್ ಅ ಯೂನಿಕ್ ಸೊಲ್ಯೂಷನ್. ಗ್ರಾಫ್ ಕೊಟ್ಟಿಲ್ಲ ನಿಮಗೆ, ಈ ತರ ಲೈನ್ಸ್ ಕೊಟ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ, ಸೊ a1 by a2 not equal to b1 by b2. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಗ್ರಾಫ್ ಕೊಟ್ರೆ ನೋಡ್ತೀರಿ, ಗ್ರಾಫ್ ನೋಡಿ ಹೇಳ್ತೀರಿ ನೀವು, ಸೊ ದೀಸ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಗ್ರಾಫ್ ನೋಡಿದ್ರೆ ಹೌದಾ? ವಿತೌಟ್ ಗ್ರಾಫ್ ನಿಮಗೆ ಎರಡು ಪಾಲಿನಾಮಿಯಲ್ಸ್ ಕೊಟ್ಟಿದ್ದಾರೆ, ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಈ ಲೀನಿಯರ್ ಈಕ್ವೇಶನ್ಸ್ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾವೆ ಅಂತ ನೋಡ್ಬೇಕು. ಆವಾಗ ಈ ಕಂಡೀಷನ್ ನೋಡ್ತೀರಿ. ಈ ಕಂಡೀಷನ್ ಆದ್ಮೇಲೆ ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ದೀಸ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಕ್ಲಿಯರಾ? ನಮಗೆ ಇದನ್ನ ಕೊಟ್ಟಿಲ್ಲ, ಇದನ್ನ ಕೊಟ್ಬಿಟ್ರೆ ಸರ್ ಟೂ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್ ಅಂತ ಬರ್ದ್ಬಿಡ್ತೀರಿ. ಇದನ್ನ ಕೊಟ್ಟಿಲ್ಲ ನನಗೆ, ಇದನ್ನಷ್ಟೇ ಕೊಟ್ಟಾರೆ. ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಕಂಡೀಷನ್ ಏನು ನೋಡ್ಬೇಕು? a1 by a2 is not equal to b1 by b2 ಆದ್ರೆ these lines are intersecting each other. Clear? And unique solutions. Clear? ಸರ್ ಅನ್ಸುತ್ತೆ ಇನ್ನೊಂದ್ಸತಿ ಡೆಫಿನೇಷನ್ ಹೇಳ್ರಿ ಸರ್ ಅದು. The lines may intersect in a single point. In this case, the pair of equations as a unique solutions. ಮತ್ತೆ ಬರ್ಸ್ತೀನಿ ನಾನು ನಿಮ್ಗೆ ಟೇಬಲ್ ಮಾಡಿಸ್ತೀನಿ, ಅದು ಈಸಿಯಾಗಿ ಕಲ್ತ್ಕೊಳಕ್ಕೆ ಆಯ್ತಲ್ಲ. ಸೊ ನಾವು ಟೇಕ್ ಡೌನ್ ದಿಸ್. ಈ ಫಿಗರ್ ಹಾಕೊಳ್ಳಿ, ಇದನ್ನು ಹಾಕೊಳ್ಳಿ ಕಂಡೀಷನ್. ಬೇಕಾಗಿಲ್ಲ, ಕೈಯೆಲ್ಲ ಹಾಕೊಂಡ್ರೆ ಸಾಕು, ನಿಮ್ಗೆ ಅರ್ಥ ಆದ್ರೆ ಸಾಕು. ಇಲ್ಲೇನು ಅಳತೆ ಏನು ಇಂಪಾರ್ಟೆಂಟ್ ಇಲ್ಲ. ಅದಕ್ಕೊಂದು ಒಂದು 2 ಅಡಿ ಉದ್ದ ಸ್ಕೇಲ್ ತಗೊಂಬರಕ್ ಹೋಗಿದ್ದಾಳೆ ಹರ್ಷಿತಾ. ಅಡಿಗೆ ಮನೆಗೆ ಲತುಡಿ ತರಕ್ ಹೋಗಿದ್ದಾಳೆ. ದಿದ್ಗೆ ವಿಡಿಯೋ ಆನ್ ಮಾಡಲಿ. ನೀನು ರಾಜ್ಕುಮಾರ್ನ ಯಾರು ನೋಡ್ಬಾರ್ದು ಅಂದ್ರೆ ಬುರ್ಕ ಹಾಕೋಣಕ್ಕೆ. ಯಾರಂಗೆ ಕದ್ದು ಮುಚ್ಚಿ ಹೊರಡ್ತಾರ ಬಂದ್ರೆ ಕಳ್ತನ ಮಾಡಿದಾರೆ ಅಷ್ಟೇ. ನಾವು ಡೇರ್ ಅಂಡ್ ಡೆವಿಲ್ ಆಗಿ ಓಡಾಡ್ಬೇಕು ಅಂದ್ರೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ. ನೋಡಿ ಈಗ ಅವನು ಲಾಡು ಲಿಕ್ಕಿದ್ದು ವಿಡಿಯೋ ಬರ್ತೈತೆ. ಸೊ ಹಿಂಗಂದ್ರೆ ಏನು? 2 ಲೈನ್ಸ್ ಕೊಟ್ಟಿದ್ದಾರೆ. ಸಪೋಸ್ ಗ್ರಾಫ್ ಕೊಟ್ರೆ ರೈಟ್ ದಿ ಕಂಡೀಷನ್ ಅಂತ ಕೇಳ್ತಾರೆ. The two pair of linear equations are ಏನು ಲಾಲಕ್ಕ ಇಂಟರ್ಸೆಕ್ಟಿಂಗ್ ಈಚ್ ಅದರ್ ಆಯ್ತಲ್ಲ. ಕ್ಲಿಯರಾ? ಅದನ್ನ ಬರೆಸ್ತೀನಿ, ಕನ್ಸಿಸ್ಟೆಂಟ್ ಅದೆಲ್ಲ ನಾನು ಆಮೇಲೆ ಬರೆಸ್ತೀನಿ ಆಯ್ತಾ. ಇದನ್ನ ಗ್ರಾಫ್ ನೋಡಿದ್ರೆ ಏನ್ ಸೂಚಿಸುತ್ತೆ? ದೀಸ್ ಟೂ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್. ಸೊ ನೌ ಯು ಗೋ ಫಾರ್ ಸೆಕೆಂಡ್ ಕಂಡೀಷನ್. ಬರ್ಕೊಳ್ಳಿ. The two lines will not intersect. ಒಂದನ್ನೊಂದು ಹಾಕೊಂಡು ಹೋಗಲ್ಲ. they are parallel. The two lines will not intersect. ಅವು ಇಂಟರ್ಸೆಕ್ಟ್ ಆಗಿಲ್ಲ ಅಂದ್ರೆ ದಟ್ ಈಸ್ ದೇ ಆರ್ ಪ್ಯಾರಲಲ್. ಸ್ಟಾಪ್. The equations have
no solutions. The equations have no solutions. X, x dash, y, y dash. ಎರಡು ಲೈನ್ಸ್ ಹಿಂಗ್ ಹೋಗ್ತಿದಾವೆ. ಇವಕ್ಕೆ ಎಲ್ಲರೂ ಸೇರಕ್ ಸಾಧ್ಯತೆ ಇದೆಯಾ? ಎರಡಕ್ಕೆ ಸೊಲ್ಯೂಷನ್ ಇಲ್ಲ ಅಂದ್ರೆ ದೇ ಆರ್ ನೋ ಸೊಲ್ಯೂಷನ್. ಏನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ a1 by a2 not equal to b1 by b2 not equal to c1 by c2. ಸರಿ, ಇದೊಂದು ರಾಂಗ್ ಆಗಿದೆ. ಓಕೆ, a1 by a2 is equal to b1 by b2 is not equal to c1 by c2. wait. ಸರ್ ರಾಂಗ್ ಇದೆ. ಏನಮ್ಮ ಏನಿಲ್ಲ ಸರ್. ಪ್ಯಾರಲಲ್ ಅಂತ ಬರ್ಕೊಂಡ್ರಾ? a1 by a2 is equal to b1 by b2 not equal to c1 by c2. ಸೊ ನೋಡ್ರಿ, ದೀಸ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತಂದ್ರೆ ಗ್ರಾಫ್ ನೋಡ್ರೆ ಹೇಳ್ತೀರಿ. ಗ್ರಾಫ್ ಬಿಟ್ಬಿಟ್ಟು ಲೀನಿಯರ್ ಇಕ್ವೇಶನ್ಸ್ ಕೊಟ್ಬಿಟ್ಟು ನಿಮಗೆ ಸ್ಟೇಟ್ ದ ಕಂಡೀಷನ್ಸ್ ಆಫ್ ದೀಸ್ ಲೈನ್ಸ್ ಅಂತ ಕೇಳ್ತಾನೆ. ಏನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾವ ಅಂತ ಕೇಳ್ತಾನೆ. ಆವಾಗ ಯು ಕ್ಯಾನ್ ಚೆಕ್ ಇಟ್. a1 by a2 is equal to b1 by b2 and it is not equal to c1 by 2. These two are equal, but it is not equal to c1 by c2. Therefore, these two lines are parallel. They are not intersect each other. ಅವೆಲ್ಲೂ ಸಹ ಒಂದೊಂದೊಂದು ಛೇದಿಸುವುದಿಲ್ಲ. Okay, now you can go for third point. The lines will be coincident. The equations have infinitely many solutions. The lines will be coincident. The equations have infinitely many solutions. Okay na? So now write. ಇಲ್ಲಿ ನೋಡ್ರಿ, ಈಗ ಗ್ರಾಫ್ ಹಾಕ್ತೀನಿ. ಅದೇ ಗ್ರಾಫ್ ಎರಡು ಲೈನ್ ಒಂದ್ರ ಮೇಲೆ ಒಂದು ಹೋಗಂಗೆ ಹಾಕೊಂಡು ಹೋಗೋದು. ಅದ್ರ ಮೇಲೆ ಹೋಗಿತ್ತೆ ಅಂತಾನೆ ಗೊತ್ತಾಗಲ್ಲ. ಕೋಇನ್ಸಿಡೆಂಟ್. ಸೊ ಕ್ಲಿಯರ್? ಇಂಟರ್ಸೆಕ್ಟ್ ಅಂದ್ರೆ ಹೋಗೋದು. ಕೋಇನ್ಸಿಡೆಂಟ್ ಅಂದ್ರೆ ಒಂದ್ರ ಮೇಲೆ ಒಂದು ಹೋಗೋದು. ಸೊ ನಾವು ಕ್ಲಿಯರ್? ಸೊ ಆವಾಗ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕಂದ್ರೆ a1 by a2 is equal to b1 by b2 is equal to c1 by c2. a1 by a2 is equal to b1 by b2 is equal to c1 by c2. ಈಗ ನಾನು ಐ ವಿಲ್ ರೈಟ್ 3 ಡಯಾಗ್ರಾಮ್. ನಾನು ಯಾರಿಗೆ ಕೇಳ್ತೀನಿ ಕ್ವಶನ್ ಬರೀಬೇಕು. I will write 3 diagrams. ನಾನೇ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಮ ನೀವು ಅಡಾಪ್ಟ್ ಮಾಡ್ತೀರಿ. ಬೇರೆಯವ್ರ ತಲೆಯೊಳಗೆ ತಪ್ಪು ಮಾಹಿತಿ ಹೋಗೋದು ಬೇಡ.
ಸೊ ಇಲ್ಲಿ ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೊಟ್ಟಿರ್ತಾರೆ. ಯಾವ ಸರ್ ಹೆಂಗಿರ್ತವೆ ಸರ್? a1x plus b1y plus c1 is equal to 0, a2x plus b2y plus c2 is equal to 0. These are two pair of linear equations. ಓಕೆನಾ? ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಗ್ರಾಫ್ ನೋಡ್ರೆ ಹೇಳ್ತೀರಿ ಇಂಟರ್ಸೆಕ್ಟ್, ಗ್ರಾಫ್ ನೋಡ್ರೆ ಹೇಳ್ತೀರಿ ಪ್ಯಾರಲಲ್, ಗ್ರಾಫ್ ನೋಡ್ರೆ ಹೇಳ್ತೀರಿ ಕೋಇನ್ಸಿಡೆಂಟ್. ನಿಮಗೆ ಗ್ರಾಫೇ ಕೊಡದಂಗೆ ಬರೀ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೊಟ್ರೆ ಅವು ಏನ್ ಕೋಇನ್ಸಿಡೆಂಟ್ ಆಗಿದಾವೋ, ಇಂಟರ್ಸೆಕ್ಟ್ ಆಗಿದಾವೋ, ಪ್ಯಾರಲಲ್ ಆಗಿದಾವೋ ಅಂತ ಹೇಳ್ಬೇಕಾ? ಹೌದಲ್ವಾ? ಗ್ರಾಫ್ ಕೊಡದೇ ಇದ್ರೆ ಆವಾಗ ದಿಸ್ ವಾಟ್ ಇಸ್ ದ ಕಂಡೀಷನ್ ಫಾರ್ ದಿಸ್? a1 by a2 is not equal to b1 by b2. So clear? In this case a1 by a2 is equal to b1 by b2, not equal to b1 by b2. So now write a1 by a2 is equal to b1 by b2 is equal to c1 by c2. It is so now clear? ಯಾರಿಗಾರು ಡೌಟ್ಸ್ ಇದೆ? ರಚನಾ, ಹಲ್ಲು ಬಿಡೋದ್ರಿಂದ ಲಾಭ ಏನಿಲ್ಲ. ಫಸ್ಟ್ ಲೆಕ್ಕ ಅರ್ಥ ಮಾಡ್ಕೋಬೇಕು. ಈಗಲೇ ನಾನು 4th ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನು ಉಳಿದಿದ್ದು ಒಂದೇ. ಇನ್ 3 ಚಾಪ್ಟರ್ಸ್ ಇದೆ, ಹೌದಲ್ವಾ? ಅಷ್ಟೇ. ಕ್ವಾಡ್ರಾಟಿಕ್ ಇಕ್ವೇಶನ್ಸ್, ಟ್ರಯಾಂಗಲ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ. ಪಾರ್ಟ್ 1 ಮುಗ್ದೋಗ್ಬಿಡ್ತತೆ. ಅರ್ಥ ಮಾಡ್ಕೊಳ್ರಿ ನೀವು. ಸೊ ನೀವು ಸೀರಿಯಸ್ ಆಗ್ಬೇಕಿನ್ನ. ಇದು ಆಡ್ಕಂತ ಮುಗ್ದೋಗ್ಬಿಡುತ್ತೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಬಹಳ ಕಡಿಮೆ ಇದೆ. ಅದಕ್ಕೆ ನೀವು ಸೀರಿಯಸ್ ಆಗಿ ಓದೋದ್ ಕಲೀರಿ. ಸೊ ಈಗ ಬರ್ರಿ, ಈಗ ಯು ಕ್ಯಾನ್ ಮೇಕ್ ಕಾಲಮ್ಸ್ ಡಿಪೆಂಡಿಂಗ್ ಅಪಾನ್ ದಿ ಗ್ರಾಫ್ ಮತ್ತೆ ಇದು. So ಇಲ್ಲಿ you can write relation between the coefficients of pair of linear equation. ಒಂದನೇ ಕಾಲಮ್. ಇದು ನೀವು ಪಕ್ಕಾ ನಾಳೆಗೆ ನನಗೆ ಬರಬೇಕು. ಯಾರಿಗೆ ಕೇಳಿದ್ರೆ ಹೇಳಕ್ಕಿರ್ಬೇಕು. ಸೊ ನೆಕ್ಸ್ಟ್ ಈಸ್ ಗ್ರಾಫ್. ಗ್ರಾಫ್ ನೋಡಿದ್ರೆ ಏನ್ ಹೇಳ್ತೀರಿ? ಗ್ರಾಫ್ ನಂಬರ್ ಆಫ್ ಸೊಲ್ಯೂಷನ್ಸ್. Number of solutions, consistency of system, consistency CY, consistency of system. ಈ ಟೇಬಲ್ ಒಂದು ಕಲ್ತ್ಬಿಟ್ರೆ ಸಾಕು, ನೀವು 3.1 ಎಕ್ಸರ್ಸೈಜ್ ಅನ್ನ ಕ್ಲಿಯರ್ ಆಗಿ ವರ್ಕ್ ಮಾಡಬಹುದು. So first condition, relation between the coefficient a1 by a2 is not equal to b1 by b2. ಏನ್ ಹೇಳ್ತೀರಿ? intersect at one point. Intersecting lines. ಹೌದಾ? 1 ಪಾಯಿಂಟ್ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಬರಿಬೋದಾ? ಗ್ರಾಫ್ ಪ್ರಕಾರ ಬರಿಬೋದಾ? ಈಗ ನಾನು ಅದಕ್ಕೆ ನನ್ಗೆ ಎಲ್ಲ ಹೇಳ್ಬಿಟ್ಟು ಕನ್ಕ್ಲೂಷನ್ ತಂದಿದ್ದೆ. ನೀವೇ ಹೇಳೋ ಮಟ್ಟಕ್ಕೆ ಬಂದಿದ್ದೀರಿ ಈಗ, ಹೌದಾ? ಇಂಟರ್ಸೆಕ್ಟಿಂಗ್ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್. ಎಂತ ಸೊಲ್ಯೂಷನ್? ನೋಡಿ, ಯೂನಿಕ್ ಸೊಲ್ಯೂಷನ್. unique solution and it is consistent. ನೋಡ್ರಿ, a1 by a2 ಗೆ not equal to b1 by b2 ಅಂದ್ರೆ there are 3 different meanings. ಒಂದು intersecting lines, ಇನ್ನೊಂದು unique solution, ಇನ್ನೊಂದು consistent.
ಏನಾದ್ರು ಡೌಟ್ಸ್ ಇದೆಯಾ ಕೇಳಿ. ಇದೊಂದು ಕಲ್ತ್ಕೊಂಡ್ರೆ ಮೂರನ್ನು ಬರೆಯಂಗಿರ್ಬೇಕು ನೀವು. ಇದೊಂದು ಕಂಡೀಷನ್ ತಲೆಯೊಳಗಿತ್ತು ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್, ಯೂನಿಕ್ ಸೊಲ್ಯೂಷನ್, ಕನ್ಸಿಸ್ಟೆಂಟ್, ಹಂಗೆ ಪಟ್ ನಂಗೆ ಹೇಳಕ್ ರೆಡಿ ಇರ್ಬೇಕು. ಆಯ್ತಲ್ಲ? ಸರ್ ಯೂನಿಕ್ ಸೊಲ್ಯೂಷನ್ ಅಂದ್ರೆ ಸಿಂಗಲ್ ಸೊಲ್ಯೂಷನ್ ಸರ್? ಯೂನಿಕ್ ಅಂದ್ರೆ ಎರಡು ಈಕ್ವೇಶನ್ ಅಲ್ಲಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಸೇಮ್ ಇರ್ತವೆ ಅಂತ. ಯೂನಿಕ್ ಮೀನ್ಸ್ ಸೇಮ್. ಸರ್ ಯೂನಿಕ್ ಅಂದ್ರೆ ಡಿಫರೆಂಟ್ ತಾನೆ? ಯಾರು ಹೇಳಿದ್ದು? ಅಕ್ಕ ತಪ್ಪು ಅನ್ಕೊಳಕ. ಡಿಸ್ಟಿಂಕ್ಟ್ ಅಂದ್ರೆ ಡಿಫರೆಂಟ್. ಎಲ್ಲರೂ ಬರ್ಕಂಡ್ರ? ಇದ್ರ ಬಗ್ಗೆ ಯಾರಿಗಾರು ಡೌಟ್ಸ್ ಇದ್ರೆ ಕೇಳ್ರಿ. ನಾವು ಕೇಳಲ್ಲ ಸರ್. ತೇಜಸ್ವಿನಿ ಅಲ್ಲೇ ನಮ್ಮನಿಗೆ ಬರದ್ ಬೇಡ, ಅಲ್ಲೇರು ವಿಡಿಯೋ ಸರ್ ಲಾಸ್ಟ್ ಕಾಲಮ್ ಒಂದು ಹೇಳ್ಕೊಡ್ರಿ ಸರ್. ಯಾರಿಗೆ ಬೇಕು? ಇಟ್ ಈಸ್ ನೋ ಚೇಂಜಸ್. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಕಾಪಾಡ್ರಿ ಅಂತಾರೆ, ಕೇಳಿದಿರಾ? ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ, ಕನ್ನಡ ಮೀನಿಂಗು. ಕನ್ಸಿಸ್ಟೆನ್ಸಿ ಅಂದ್ರೆ ಯು ಹ್ಯಾವ್ ಟು ಮೇಂಟೈನ್ ದ ಸೇಮ್ ವ್ಯಾಲ್ಯೂ. ಅವ್ನಿಗೆ ಕನ್ಸಿಸ್ಟೆನ್ಸಿ ಇದೆ, ಇವತ್ತು ಏನ್ ವರ್ಕ್ ಮಾಡಿದ್ರು ನಾಳೆಗೆ ಅಷ್ಟೇ ವರ್ಕ್ ಮಾಡ್ತಾನೆ. ಸೊ ಅಲ್ಲಿ ಕನ್ಸಿಸ್ಟೆನ್ಸಿ ಯಾವಾಗಿಲ್ಲ ಅಂದ್ರೆ ಇವತ್ತು 10 ಇಡ್ಲಿ ತಿಂದು ನಾಳೆಗೆ 5 ಇಡ್ಲಿ ತಿಂದ್ರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ. ದಿನಾ 10 ಇಡ್ಲಿ ತಿನ್ಬೇಕು, ಅಥವಾ ಹೆಚ್ಚು ಕಡಿಮೆ ಚೂರು ಹೆಚ್ಚು ಕಡಿಮೆ ಆಗ್ಲಿ, ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಕ್ಲಿಯರಾ? ಮೀನಿಂಗ್ ಕನ್ಸಿಸ್ಟೆನ್ಸಿ ಇಲ್ಲಪ್ಪ ಅವನಿಗೆ, ಅವನು ಒಂದು ಇವತ್ತು ಹೇಳಿದ್ ಮಾತು ನಾಳೆಗಿರಲ್ಲ. ಈ ವರ್ಡ್ಸ್ ಅನ್ನು ನೀವು ಏನಾಗ್ತದೆ ಗೊತ್ತಾ, ಬಳಸ್ಕಂತ ನಿಮಗೆ ಬಳಸಿಲ್ಲ ಅಷ್ಟೇ ಬಿಟ್ರಿ. ಕನ್ಸಿಸ್ಟೆನ್ಸಿ ಅಂತ ಹೇಳಿ ನಿಮಗೆ ಇದಿತ್ತು. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಇದೆಯಾ ನಿಮಗೆ? ನೆಕ್ಸ್ಟ್ ಇದರಲ್ಲಿ ಪಾರ್ಟ್ 2 ನಲ್ಲಿ ಇಲ್ಲಲ್ಲ? ಪ್ರೊಬಬಿಲಿಟಿ ಇದೆಯಾ? ಅಲ್ಲಿದೆ, ಕನ್ಸಿಸ್ಟೆನ್ಸಿ ಅಲ್ಲೇ ಕೊಡೋಣ. ಓಕೆ, ನೆಕ್ಸ್ಟ್ ಈಕ್ವೇಶನ್ a1 by a2 is equal to b1 by b2 is not equal to c1 by c2. No solutions. First graph Parallel lines. No solution. Parallel lines, no solution. Inconsistent. Inconsistent. Okay. Okay, ಬರ್ರಿ ಈಗ. So a1 by a2 is equal to b1 by b2 is not equal to c1 by c2 ಅಂದ್ರೆ ಇವೆರಡು ಸೇಮ್ ಇದಾವೆ. ಇವೆರಡು ಸೇಮ್ ಇದ್ರು ಇದು ಥರ್ಡ್ ಗೆ ಈಕ್ವಲ್ ಇಲ್ಲ ಅಂತ. ಆವಾಗ ಗ್ರಾಫ್ ಪ್ರಕಾರ these two lines, these two pair of linear equations are parallel lines and there is no solutions and inconsistent. ಆಯ್ತಾ? ಓಕೆ, ಈಗ ನೆಕ್ಸ್ಟ್ a1 by a2 is equal to b1 by b2 is equal to c1 by c2. Coincident. Coincident lines. Coincident lines. Infinite solutions. ಹೌದಲ್ವಾ? Infinite
ಸೊಲ್ಯೂಷನ್ ಇದೆ ಅಂದ್ರೆ ಕನ್ಸಿಸ್ಟೆಂಟ್ ಅಂತ. ಅಲ್ಲೇ ಅವ್ನ ಅರ್ಥ ಮಾಡ್ಕೊಳೋದೇ ಕಷ್ಟ ಅಂತಿರ್ಲ, ಇನ್ಕನ್ಸಿಸ್ಟೆಂಟ್. ಅವನ್ನ ಇಲ್ಲಲ್ಲ ಅಂದ್ರೆ ಅಲ್ಲರೇ ಅವ್ರ ಅಲ್ಲೇ ಇಲ್ಲಿ ಮಾತು ಕೇಳಲ್ಲ, ಅವ್ರ ಅಮ್ಮನ ಮಾತು ಕೇಳಿಸ್ತಾನೆ ಕಣ, ಅಲ್ಲಿ ಹೋದ್ರೆ ಕರೆಕ್ಟ್ ಬಾಯ್ ಬಿಡ್ತಾನೆ. ಅಂದ್ರೆ ಒಂದು ಸೊಲ್ಯೂಷನ್ ಇದೆ ಅಂತ. ಅವ್ನು ಇಲ್ಲಲ್ಲೇ ನೀನ್ ಸುಡುಗಾಡಿ ಕರ್ಕೊಂಡು ಹೋಗು, ಬಾಯೇ ಬಿಡಲ್ಲ. ಹರನೂ ಅನ್ನಲ್ಲ, ಶಿವನೂ ಅನ್ನಲ್ಲ. ಸೊ ಅಂತವ್ರಿಗೆ ಇನ್ಕನ್ಸಿಸ್ಟೆಂಟ್. ನಿಮ್ಮ ಮನೆಗೆ ನೀವು ಅಮ್ಮ ಬಿಸ್ಕೆಟ್ ಪ್ಯಾಕೆಟ್ ಹೋಗ್ಬಿಟ್ಟಿರ್ತತೆ, ನಿಮ್ ತಂಗಿಗೆ ಅಂತ ತಂದಿಟ್ಟು ಹೋಗಿರ್ತಾರೆ. ನೀವು ಅಲ್ಲಿ ಬರೋದ್ 4:15 ಬಂದರೆ ಬಡ 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 ತಿಂದು ಏನು ಮಾಡದೇ ಇರೋಂಗೆ ಕುತ್ಕೊಂಡ್ಬಿಟ್ಟಿರ್ತೀರಿ. ನೀವು ಅಮ್ಮ ಬೈತಾ ಇರ್ತತೆ, ಆ ಬಿಸ್ಕತಿ ಪ್ಯಾಕ್ ಯಾರು ತಿಂದೋದ್ರು ನಿಮ್ ಮನೆಗಿರೋ 4 ಜನ, ನೀನು, ನಿಮ್ಮ ಅಪ್ಪಾಜಿ, ನಿಮ್ ತಂಗಿ, ನೀನು, ಮತ್ತಿನ್ಯಾರು ಥರ್ಡ್ ಪಾರ್ಟಿ ಬರಕ್ ಸಾಧ್ಯತೆ ಇದೆಯಾ? ತಂಗಿ ಅಂತೂ ತಿಂದಿಲ್ಲ ಅಂತ ಕೇಳ್ತದಾಳೆ, ಏನಂತ, ಅಮ್ಮ ಬಿಸ್ಕೆಟ್ ಕೊಡು, ಅಮ್ಮ ಬಿಸ್ಕೆಟ್ ಕೊಡು, ಅಮ್ಮ ಬಿಸ್ಕೆಟ್ ಕೊಡು ಅಂತ ಅಂದಾಗ ನೋಡಕ್ ಹೋಗಿದ್ದಾಳೆ ನೀವಮ್ಮ. ಅಲ್ಲಿ ನೋಡ್ರೆ ಬಿಸ್ಕೆಟ್ ಪ್ಯಾಕೆಟ್ ಇಲ್ಲ ನೀವು ಅಪ್ಪಾಜಿ ತಿಂದಿರ್ಬೇಕು. ಅಮ್ಮ ಹುಡುಕಾಡ್ತದಾರೆ ಅಂದ್ರೆ ಅಮ್ಮ ಹೆಂಗ್ ಸುಳ್ಳು ಹೇಳ್ತಾರೆ? ಇಲ್ಲ ನೀವ್ ತಿಂದಿರ್ಬೇಕು. ಇನ್ಕನ್ಸಿಸ್ಟೆಂಟ್. ನೀವು ಭಯ ಬಿಡ್ತೀಯಲ್ಲ, ಅಮ್ಮ ನಾನೇ ತಿಂದೆ ಕಣಮ್ಮ ಅಂತ ಮರ್ಯಾದೆ ಪ್ರಶ್ನೆ. ಈ ಬಿಸ್ಕತಿ ಪಾಟ್ನ ಎಲ್ಲೋಗಿತ್ತೆ ಅಂತ ಕೇಳಿದ ತಕ್ಷಣ ಅಮ್ಮ ನಾನ್ ತಿಂದೆ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೆ ಹೋಗಿತ್ತಾ? ಭಾವನಾ ಹೇಳವಾ, ನಿನ್ ಮೊಬೈಲ್ ಚೇಂಜ್ ಮಾಡ್ಕೋಬೇಕವ. ಇಲ್ಲ ಅಂದ್ರೆ ಮತ್ತೆ ಸರಿ ಮಾಡ್ಕ. ಈಗ ಮತ್ತೀಗ ಆನ್ ಮಾಡು. ಸೊ ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಕನ್ಸಿಸ್ಟೆಂಟ್ಗೂ ಇನ್ಕನ್ಸಿಸ್ಟೆಂಟ್ಗೂ ಡಿಫ್ರೆಂಟ್ ಅಂದ್ರೆ ಎಲ್ಲೂ ಬಾಯ್ ಬಿಡಲ್ಲ ಅವನು, ಸೊಲ್ಯೂಷನೇ ಇಲ್ಲ. ಕೊನೆಗೆ ಅದಂಗೆ ಉಳ್ಕಂತತೆ. ಯಾರು ಬಿಸ್ಕತ್ ತಿಂದ್ರು ಅಂತ ಯಾರು ಹೇಳಂಗಿಲ್ಲ. ನಿಮ್ಮನೆಗೆ ಹೆಂಗ್ ಮಾಡ್ತೀನಿ ನೀನು? ನಿಮ್ ತಂಗಿ ತಂದಿರೋ ಬಿಸ್ಕತ್ ತಿನ್ಬಿಟ್ಟು ನೀವ್ ಅಮ್ಮ ಬೈಯಾಕಾರ ಸುಮ್ನಿರೋದು. ಇಲ್ಲ, ಅಂತವ್ರು ಇದಾರೆ ಫಲಾತ್ಮರು. ಇನ್ ಕೆಲವರು ಡೇರ್ ಅಂಡ್ ಡೇವಿಲ್ ಆಗಿ ಅಮ್ಮ ನಾನೇ ತಿಂದೆ ಕಣಮ್ಮ ಅಂತ ಹೇಳೋರು ಇದಾರೆ, ಮಾನ್ಯ ನಂಗೆ. ಆಯ್ತಾ? ಇದು ದೋಸೆ ಸಮನ್ವಯಂಗೆ ಹೇಳಕ್ ಸಾಧ್ಯನೇ ಇಲ್ಲ. ಸರ್ ಅವ್ರ ಮನೆ ಕೇಳದೇ ಇಲ್ಲ ಸರ್, ಏನ ಯಾರ್ ತಿಂದ್ರಿ ಅಂತ. ಅಲ್ಲ, ಒಟ್ಟು ತಿಂದ್ರೆ ಸಾಕಂತ, ಮನೆ ತಂದಿರೋದ್ ಖಾಲಿ ಆದ್ರೆ ಸಾಕಂತ. ಎಸ್ ಸರ್. ಖಾಲಿ ಮಾಡಕ್ ಒಬ್ಳು ಇದ್ದಾಳೆ, ಯಾರು? ಅದ್ ಖಾಲಿ ಆಗಿತ್ತೆ ಅಂದ್ರೆ ಮಾನ್ಯ ಮಾಡಿದಾಳೆ ಅಂತ. ಕ್ಲಿಯರ್ ಸಮನ್ವಯ? ಎಸ್ ಸರ್. ಮತ್ತಿನ್ ಯಾರು ಮುಟ್ಟಕ್ ಸಾಧ್ಯ ಇಲ್ಲ, ಅವ್ರ ಅಣ್ಣಲ್ಲೇ ಕಾಲೇಜಿಗೆ ಹೋಗಿರ್ತಾನೆ. ಏನು ಅವ್ರ ಮನೇಲೂ ಅದೇ ಇದು. ಅವ್ರ ಮನೆಗೆ ಯಾರು ತಿಂದಿಲ್ಲ ಅಂದ್ರೆ ದೋಸೆ ಸಮನ್ವಯ ತಿಂದಿರ್ಬೇಕು ಅಂತ. ತಂದ್ರು ನಾನ್ ತಿನ್ನೋದೇ ಇಲ್ಲ ಸರ್, ಹಂಗೆ ಇರ್ತತೆ. ನೀನ್ ಋಷಿ ಸ್ಮೆಲ್ ಮಾಡ್ಬಿಡ್ತೀಯ. ತಿನ್ನೋದೇ ಇಲ್ಲ, ಹಂಗೆ ಇರ್ತತೆ ಎಷ್ಟ್ ದಿನ ಆದ್ರೂ. ಅಂದ್ರೆ ಡಸ್ಟ್ಬಿನ್ ಗೆ ಹಾಕ್ತಿರಿ, ಮತ್ತೆ ದುಡ್ಡು ವೇಸ್ಟ್ ಆಗುತ್ತಲ್ಲ. ಆ ತರ ದುಡ್ಡೆಲ್ಲ ನನಗೆ ತಿಂತೀನಿ ಅಂದ್ರೆ ತರುತ್ತಷ್ಟೇ ಪಪ್ಪ, ಇಲ್ಲ ಅಂದ್ರೆ ತರದೇ ಇಲ್ಲ. ನಾನ್ ತಿನ್ನಲ್ಲ ಅಂತ. ಅಲ್ಲಿ ಹಂಗ್ ವೇಸ್ಟ್ ಮಾಡೋದಾದ್ರೆ ಎಷ್ಟೆಷ್ಟು ದುಡ್ಡಿನ ತರ್ತಿರ್ಲ ಒಂದೊಂದ್ ದಿನಕ್ಕೆ. ತಂದಿದೀವಿ ಅನ್ಕೊಂಡ್ ತಿಳ್ಕೊಂಡು ನನ್ನ ಅಕೌಂಟಿಗೆ ಫೋನ್ ಪೇ ಮಾಡ್ತಾ ಹೋಗ್ರಿ. ಓಕೆ, ಬರ್ರಿ ಈಗ. So now write A1 by A2 is equal to B1 by B2 is equal to C1 by C2. Now write it as, on the basis of this condition, given lines are coincident lines, infinite solutions. Next, again, it is consistent. Solution ಇರವಲ್ಲ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಇಲ್ಲದೆ ಇರವಲ್ಲ ಇನ್ಕನ್ಸಿಸ್ಟೆಂಟ್. ಈ ನಾವು ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಈ 3 ಕಂಡೀಷನ್ಸ್ ಅಷ್ಟೇ ನೋಡ್ಬೇಕು. ಓಕೆನಾ? ಈ ಕಂಡೀಷನ್ ನ ನೀವು ಸ್ಯಾಟಿಸ್ಫೈ ಮಾಡಿದ್ರೆ ನೀವು ಗಿವನ್ ಲೈನ್ಸ್ ಕೊಡ್ತಾನೆ, ಚೆಕ್ ಪ್ಯಾರಲಲ್, ಇಂಟರ್ಸೆಕ್ಟಿಂಗ್ ಆರ್ ಕೋಇನ್ಸಿಡೆಂಟ್, ಅಥವಾ ಯೂನಿಕ್ ಸೊಲ್ಯೂಷನ್, ನೋ ಸೊಲ್ಯೂಷನ್, ಇನ್ಫಿನಿಟ್ ಸೊಲ್ಯೂಷನ್, ಅಥವಾ ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ಅಥವಾ ಕನ್ಸಿಸ್ಟೆಂಟ್. ಅಲ್ಲಿ ಕನ್ಸಿಸ್ಟೆಂಟ್ ಅಲ್ಲಿ ಎರಡಿದಾವೆ. ಕಂಡೀಷನ್ ನೋಡ್ಬೇಕು ನೀವು. ಕನ್ಸಿಸ್ಟೆಂಟ್ ಅನ್ನು ಬರೆಯಬೇಕಾದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆತಂದ್ರೆ ಕನ್ಸಿಸ್ಟೆಂಟ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಈ ಕಂಡೀಷನ್ ನೋಡ್ಬೇಕು. ಕನ್ಸಿಸ್ಟೆಂಟ್ ಓನ್ಲಿ ಒನ್ಗೆ ಚೆಕ್ ಮಾಡಂಗಿಲ್ಲ ನಾವು. ಕನ್ಸಿಸ್ಟೆಂಟ್ ಗೆ A1 by A2 is not equal to B1 by B2 ಆಗಿದ್ರೆ ಅದೊಂದು ಪ್ರಕಾರ ಕನ್ಸಿಸ್ಟೆಂಟ್. ಇದಾಗಿಲ್ಲ ಅಂದ್ರೆ ಇದನ್ನ ನೋಡ್ರಿ, ಇದಾಗಿಲ್ಲ ಅಂದ್ರೆ ಇದಾಗೆ ಇರ್ತದೆ. 3ರಾಗ 1.
ಸೊ ಕ್ಲಿಯರ್? ಎಸ್ ಸರ್. ಏನಾರ ಡೌಟ್ Yes, sir. ಇದೆಯಾ? ಸರ್ ಇದನ್ನ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಕೇಳ್ತಾರಾ? ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ಕೇಳ್ತಾರಾ ಸರ್? ಏನ್ ಹೇಳು? ಇದ್ರಲ್ಲಿ ಕ್ವಶನ್ಸ್ ಹಾ, ಈಕ್ವೇಷನ್ಸ್ ಕೊಟ್ಬಿಟ್ಟು ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಲ್ಲಿ ಕೇಳ್ತಾರಾ ಅಂತ. ಚೂಸ್ ಕರೆಕ್ಟ್ ಆನ್ಸರ್ಸ್ ಕೇಳಲ್ಲ. ಚೆಕ್ ವೆದರ್ ಲೈನ್ಸ್ ಆರ್ ಪ್ಯಾರಲಲ್, ಕೋಇನ್ಸಿಡೆಂಟ್, ಇಂಟರ್ಸೆಕ್ಟಿಂಗ್. ಒಂದು ಅಥವಾ ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್ ಅಂತ ಕೇಳಬಹುದು. ಕನ್ಸಿಸ್ಟೆಂಟ್ ಅನ್ನು 2 ಟೆಸ್ಟ್ ಮಾಡ್ಬೇಕಾಗುತ್ತೆ, ಹೌದಲ್ವಾ? ಯಾಕಂದ್ರೆ 2 ಕಂಡೀಷನ್ ಅಲ್ಲಿ ಕನ್ಸಿಸ್ಟೆಂಟ್ ಇದೆ. ಯಾವ್ಯಾವ ಕಂಡೀಷನ್? ಇದೊಂದು ಕಂಡೀಷನ್ ಅಲ್ಲಿ ಕನ್ಸಿಸ್ಟೆಂಟ್, ಇದೊಂದು ಕಂಡೀಷನ್ ಅಲ್ಲಿ ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಗೆ ಒಂದೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ರೆ ಸಾಕು. ಸೊ ನಾವು ಕ್ಲಿಯರ್? ಇದು ನಾಳೆಗೆ ನಿಮ್ಮೆಲ್ಲರಿಗೂ ಬರಬೇಕು, ಆಯ್ತಲ್ಲ? ನೀವು ಎಷ್ಟು ಪಕ್ಕ ಆಗ್ತಿಲ್ಲ ಆ 3.2 ನಲ್ಲಿ 3.1 ನಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಇದಾವೆ. ಈ ಪ್ರಾಬ್ಲಮ್ಸ್ ಅಲ್ಲಿ ಒಂದು ಗ್ಯಾರಂಟಿ ಫಿಕ್ಸ್ 2 ಮಾರ್ಕ್ಸ್ ಗೆ, ಆಯ್ತಲ್ಲ? ಒಂದು ಗ್ಯಾರಂಟಿ ಪ್ರಾಬ್ಲಮ್ ನೋಡ್ರಿ, ಹೇಳ್ತೀನಿ ಕೇಳ್ರಿ. 2 ಮಾರ್ಕ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಆಯ್ತಲ್ಲ? ಇದೇನು ಕಷ್ಟ ಇದೆಯಾ? No sir. A1 by A2 is equal to not equal to B1 by B2 ಅಂದ್ರೆ ಕನ್ಸಿಸ್ಟೆಂಟ್ ಹೌದು, ಮತ್ತೆ ಯೂನಿಕ್ ಇಂಟರ್ಸೆಕ್ಟಿಂಗ್ ಲೈನ್ ಯೂನಿಕ್ ಸೊಲ್ಯೂಷನ್. ನೆಕ್ಸ್ಟ್ ಇದಾಗಿದೆ ಅಂದ್ರೆ ಪ್ಯಾರಲಲ್ ಲೈನ್ಸ್, ನೋ ಸೊಲ್ಯೂಷನ್ಸ್. A1 by A2 is not equal to B1 by B2, C1 by C2 ಈಕ್ವಲ್ ಆಗಿದೆ ಅಂದ್ರೆ ಕೋಇನ್ಸಿಡೆಂಟ್ ಲೈನ್ಸ್, ಇನ್ಫೈನೈಟ್ ಸೊಲ್ಯೂಷನ್ಸ್, ಕನ್ಸಿಸ್ಟೆಂಟ್. ಸೊ ನಾವು ಕ್ಲಿಯರ್? ಹೇಳಿ. ಇನ್ಫೈನೈಟ್ ಸೊಲ್ಯೂಷನ್ ಅಂತನಾದ್ರೂ ಹೇಳ್ಬೋದು, ಮೆನಿ ಸೊಲ್ಯೂಷನ್ ಅಂತನಾದ್ರೂ ಹೇಳ್ಬೋದು. ಎರಡು ಒಂದೇಯ? ಇನ್ಫೈನೈಟ್ ಅಂದ್ರೆ ಮೆನಿ ಸೊಲ್ಯೂಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ಇಸ್ ಇನ್ಫೈನೈಟ್ ಸೊಲ್ಯೂಷನ್. ಇನ್ಫೈನೈಟ್ ಸೊಲ್ಯೂಷನ್ ಅಂದ್ರೆ ಅನ್ಕೌಂಟಬಲ್, ಆಯ್ತಲ್ಲ? ಸರ್ ಯೂನಿಕ್ ಅಂದ್ರೆ ಒಂದ್ ಸೊಲ್ಯೂಷನ್. ಎಸ್, ಯೂನಿಕ್ ಅಂದ್ರೆ ಒಂದೇ ಸೊಲ್ಯೂಷನ್. ಓಕೆನಾ? ಎಸ್ ಸರ್. ಏನಾದ್ರು ಡೌಟ್ಸ್ ಇದೆಯಾ? ಇದೆಯಾ? ಸರ್ ತೇಜಸ್ವಿನಿ ಮಾట్లాಡಮ್ಮ. ಏನ್ ಅಲ್ಲವಾ ಎದ್ರಿಕೊಂಡ್ರೆ ಈಗಲೇ, ಯಾಕಂದ್ರೆ ಅಷ್ಟು ಪಾಸ್ ಆಗ್ಬಿಟ್ಟ. ಅಲ್ಲಿ ಹಿಂಗ್ ತೋರಿಸ್ತಿರ್ತಾರೆ ಅಂತಿರ್ತಾರೆ ಮಾನ್ಯ, ಐತೆ ಐತೆ ಅಂತ. ನೀ ಎದ್ರಿಕೊಳಕ್ ಹೋಗ್ಬೇಡ ಇವ್ರು ಯಾರಿಗೂ, ಆಯ್ತಲ್ಲ? ಅಕ್ಕಪಕ್ಕ ಮಾನ್ಯ ನೋಡ್ರಿ. ನಾವೇನ್ ಎದುರಿಸ್ತಿಲ್ಲ ಸರ್. ತೇಜಸ್ವಿನಿ ಅರ್ಥ ಆಗ್ತೇನವ? ತೇಜಸ್ವಿನಿ ನಿಮ್ಗೆ ಅದು ಅರ್ಥ ನಿಮ್ಮನೆಗೆ ಡಿಸ್ಟರ್ಬೆನ್ಸಾ? ಸರ್ ಗಾಳಿ ಸೌಂಡ್. ಅವಸರ ಐತೆ, ಈ ಕ್ಲಾಸಿಗೆ ಕುತ್ಕೊಳಕ್ ಅನ್ಸಿಲ್ಲ. ಇವಳಿಗೆ ಮಾರ್ನಿಂಗ್ ಸಿಆರ್ಸ್ ಯಾವಾಗ ಉದ್ಘಾಟನೆ ಅಂತ ಅದು ಅವಳಿಗೆ ತಲೆ ಒಳಗೈತೆ. ಇವಳಿಗೆ ದೋಸೆ ಸಮನ್ವಿಗೆ ನಮ್ ತಮ್ಮ ಹೊಡ್ಕೊಂಡ್ ಬಂದಾರೆ ಸರ್ ಎಲ್ಲರ ಹತ್ರನು. ಏನ ದೋಸೆ ದೋಸೆ ಅಂತ ಇಲ್ಲಿ ಬಿಡು, ತಪ್ಪೇನೈತೆ? ಒಂದ್ ಹೊಸ ಹೆಸರು ಕರೀತಾರೆ ಸರ್. ಮತ್ತೆ ಏಯ್, ನೀವು ಸ್ಕೂಲಾಗೆಲ್ಲ ಕರಿಬಾರ್ದು ಪಾಪ, ಅವಳು ಮರ್ಯಾದೆ ಪ್ರಶ್ನೆ. ಸರ್ ನಾನೆಲ್ಲ ಮಾನ್ಯ. ಏಯ್ ಮಾನ್ಯ, ಯುವತಿ ಸಮನ್ವಿ ಅಂತ ಕರಿಬೇಕಾರೆ ಸರ್ ಸರ್ ವಂಶಿ ಹೊಡ್ಕೊಂಬರೋದು ವಿಭೂತಿನ ನಾನಲ್ಲ. ನಾನು ಹೇಳಕ್ ಹೋಗ್ರಿ, ಈಗ ಇಲ್ಲಿ ಕರೆಯೋ ವರ್ಡ್ಸ್ ಇಲ್ಲಿಗೆ ಕ್ಲೋಸ್ ಆಗ್ಬೇಕು, ಆಯ್ತಲ್ಲ? ನೀವು ಬೇಕಾದ್ರೆ ಫೋನ್ ಕಾಲ್ ಮಾಡಿದಾಗ ಏನೇ ದೋಸೆ ಸಮನ್ವಿ ಅಂತ ಬೇಕಾದ್ರೆ ಮಾತಾಡ್ರಿ, ಬಟ್ ಹೊರಗೆ ಇದಾಗಬಾರ್ದು, ಅದರಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಕಾಗಕ್ಕ ಗುಬ್ಬಕ್ಕ ಅಂತೀನಿ, ಅದನ್ನೇ ಸ್ಕೂಲ್ಗೆ ಹೋಗಿ ಹೇಳಕ್ಕಾಗತ್ತೆ ನನ್ನನ್ನ? ಅವ್ರೇನ್ ಬೇಜಾರಾಗಿದಾರ? ಅವು ಇಲ್ಲಿಗಷ್ಟೇ. ಈ ಕ್ಲಾಸ್ 6 to 7:30 7:15 ತನಕ ಏನ್ ಮಾಡ್ತೀನ ಅಷ್ಟಕ್ಕೆ ಸೀಮಿತ ಆಗಿರ್ಬೇಕು. ತೇಜಸ್ವಿ ಮತ್ತೆ ನಮ್ಮ ಸಂಬಂಧ ಓಕೆ. ನಾಳೆಗೆ
ಕ್ಲಾಸ್ ರಜಾ ಆಯ್ತಾ. ಸಂಡೇ ಎವ್ರಿ ಸಂಡೇ ಫಿಕ್ಸ್ ಹಾಲಿಡೇ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ 5.3 ಅನ್ನ ಎಕ್ಸರ್ಸೈಸ್ 5.3 ಇದೆಯಲ್ಲ ಎಪಿ Yes, sir. ಎಪಿ ಸೌಂದರ್ಯ ಎಪಿ ಆಗಿದ್ಯಾ? ಸ್ಕೂಲಲ್ಲಿ ಮಾಡಿರೋದನ್ನೇ ಮಾಡ್ಬೇಕೀಗ ಆಯ್ತಲ್ಲ. ಹಂಗಿಲ್ಲ ಅಂದ್ರೆ ನಿಖಿತನ ಹತ್ರ ಆಸ್ಕ. ಎಲ್ಲರೂ ಎಪಿ Yes, sir. ಎಪಿ 5.3 ಪ್ರಾಬ್ಲಮ್ ನಮಗಾಗಿಲ್ಲ ಯಾರಿಗೆ? ಸರ್ ಸಹನಾ ಹ ಸರ್ ಸಹನಾ ಯಾವ ಸಹನ ಎಮ್ಮೆ? ಹಾ ನಿನ್ಗೆ ಎಪಿ ಆಗಿಲ್ಲಲ್ಲ ಅಂದ್ರೆ ನೀವ್ ಸ್ಕೂಲಲ್ಲಿ ಆಗಿಲ್ವಾ? ನೋ ಸರ್ ಓಕೆ, ನೀನ್ ಇದನ್ನೇ ವರ್ಕ್ ಮಾಡಾಕು. ನೀನ್ ಪಾಲಿನಾಮಿಯಲ್ಸ್ ಪೂರ್ತಿ ವರ್ಕ್ ಮಾಡಾಕ್ಬಿಡು ಎಸ್ ಸರ್ ಆಯ್ತಾ. ನೀ ಪಾಲಿನಾಮಿಯಲ್ಸ್ ವರ್ಕ್ ಮಾಡಾಕು. ಉಳಿದವ್ರು ಎಲ್ಲರೂ ಸಹ ಎಪಿನ 5.3 ಎಕ್ಸರ್ಸೈಸ್ ಅನ್ನ ರಿವಿಷನ್ ಮಾಡ್ಬೇಕು. ಸರ್ ಯಾವ ಇದು ಸರ್ ಇಂಕ್ ಅದು ರೆಡ್ ಇಂಕ್ ಸರ್. ರೆಡ್ ಇಂಕ್. ರೆಡ್ ಇಂಕ್ ಸರಿ ಚೇಂಜ್ ಮಾಡ್ತೀನಿ ಬೇಡ, ನೆಕ್ಸ್ಟ್ ವೀಕ್ ಚೇಂಜ್ ಮಾಡ್ತೀನಿ. ಸರ್ ಬ್ಲ್ಯಾಕ್ ಇಂಕ್ ಯೂಸ್ ಮಾಡ್ತೀವಿ ಬರೀತೀವಿ ಸರ್. ಇವತ್ತಿಂದ ಬರಿತೀವಿ. ಅದು ಇವತ್ತಿನ ರೆಡ್ ಅಲ್ಲಿ ಬರಿತೀವಿ, ನಾಳೆ ಬ್ಲ್ಯಾಕ್ ಅಲ್ಲಿ ಬರಿತೀವಿ ಸರ್. ನಾಳೆ ಬ್ಲಾಕ್ ನೋಟ್ಸ್ ಅಲ್ಲಿ ಬ್ಲಾಕ್ ಅಲ್ಲಿ ಬರ್ಕಂತಾಳೆ ಅಂತ ಸರ್ ತೋರಿಸ್ತೀನಿ ನೋಟ್ಸ್ ನ. ಇವತ್ತಿನ ಹೋಮ್ವರ್ಕ್ ಅನ್ನ ಈಗ 10 o'clock ಒಳಗೆ ಹಾಕ್ಬೇಕು ಕಲ್ತು. ನಾಳೆಗೆ ನಾನು ಯಾರಿಗ್ ಫೋನ್ ಮಾಡಿ ಕೇಳ್ತೀನ ಗೊತ್ತಿಲ್ಲ. ನಾನು ಅಲ್ಲಿ ನನ್ನ ಹತ್ರ ನೋಟ್ಸ್ ಇರುತ್ತೆ. ನನಗೆ ಈ ಟೇಬಲ್ ನ ಹೇಳಕ್ ರೆಡಿ ಇರಬೇಕು. ಯಾರಿಗೆ ಕಾಲ್ ಬರುತ್ತೋ ಅವ್ರು ಹೇಳಲಿಲ್ಲ ಅಂದ್ರೆ ಮತ್ತೆ ಸಾಯಂಕಾಲದೊಳಗೆ ಫೈನ್ ಹಾಕ್ಬೇಕು. ಸರ್ ಎಷ್ಟೊತ್ತು ಹಾಕ್ಬೇಕು ಸರ್ ಹೋಮ್ವರ್ಕ್ ನ ನಾಳೆ? ಇವತ್ತು ಈ ಹೋಮ್ವರ್ಕ್ ನ 10 o'clock, ನಾಳೆ 6 o'clock ಸಂಜೆ. ನಾಳೆ ಸಂಜೆ 6 o'clock. ನಾಳೆ ಹೋದ ವಾರ ನಾನು ಹರ್ಷಿತಾ ಮತ್ತೆ ಸಿಂಚು ಪ್ರಾರ್ಥನೆಗೆ ಫೋನ್ ಮಾಡಿದ್ದೀನಿ. ಸೊ ನಾಳೆ ಇನ್ ಮುಂದೆ ಸುಮ್ನೆ ಫೋನ್ ಮಾಡಲ್ಲ, ಕ್ವಶನ್ಸ್ ಕೇಳ್ತೀನಿ ಅಲ್ಲಿ. ಈಗ ನಾಳೆ ಕಂಡೀಷನ್ ಕೇಳ್ತೀನಿ. A1/A2 is not equal to B1/B2 ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ ಗ್ರಾಫ್, ಸೊಲ್ಯೂಷನ್, ಕನ್ಸಿಸ್ಟೆನ್ಸಿ ಹಿಂಗ್ ಕೇಳಿದ್ರೆ ಪಟಾಪಟ್ ಹೇಳಕ್ ರೆಡಿ ಇರಬೇಕು. ಯಾರಿಗೆ ಫೋನ್ ಬರುತ್ತೆ ಗೊತ್ತಿಲ್ಲ ಆಯ್ತಲ್ಲ. ಹೇಳಿಲ್ಲ ಅಂದ್ರೆ ತಕ್ಷಣ ಅದೇ ಕ್ವಶನ್ ಇಟ್ಟ ತಕ್ಷಣ 100 ರೂಪಾಯಿ ನನ್ನ ಅಕೌಂಟ್ಗೆ ಹಾಕ್ಬೇಕು. ಯಾಕೆಂದ್ರೆ ನೀವು ಬೇರೆ ಯಾವ ಮಾತಿಗೆ ಬಗ್ಗಲ್ಲ, ನೀವು ದುಡ್ಡಿಗೆ ಬಗ್ಗದು ಆಯ್ತಲ್ಲ. ಹೇಳಿಲ್ಲ ಅಂದ್ರೆ 100 rupees ಫೈನ್ ಹಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ನಾಡಿದ್ದು ಕ್ಲಾಸ್ ಬರ್ತಿಲ್ಲ ಅಂತ ಸೋಮವಾರ ನೀವು ನನ್ 100 ಸಲ ಫೋನ್ ಮಾಡಿದ್ರು ನಿಮ್ದು ರಿಜೆಕ್ಟ್ ಲಿಸ್ಟ್ ಹಾಕ್ಬಿಟ್ಟಿರ್ತೀನಿ ಆಯ್ತಲ್ಲ. ಹರ್ಷಿತಾ ಆಲ್ರೆಡಿ ಫೋನ್ ತೆಗೆದ್ರು ಸರ್ 100 ರೂಪೀಸ್ ಹಾಕಕ್ಕೆ. ಅವಳು ಮಾಡಲ್ಲಕ್ಕೆ ಓದ್ತಾಳಕ್ಕೆ. ಇನ್ನೊಬ್ಳು ಹರ್ಷಿತಾ ಸರ್ ಕನ್ನಡಿ ಅಲ್ಲ. ಇವಳು ನಮ್ಮ ಕತ್ಲಿಗೆ ರಕ್ಷಿತನ ಸರ್ ಹಾಕವ ಖರ್ಚಿದ್ರು ರೊಕ್ಕಿಲ್ಲ ಹಾಕ್ತಿಲ್ಲ ಹೇಳ್ತೀನಿ. ಓಕೆ, ಸೊ ನಾಳೆ ರಜಾ. ಮಂಡೇ ಅಗೈನ್ 6 o'clock. ಬರ್ತಾ ಏನ್ ಗೊತ್ತಾ, ಒಂದ್ ಕಂಡೀಷನ್, ಒಂದು ಗ್ರಾಫ್ ಎಕ್ಸರ್ಸೈಸ್ ಇಟ್ಕೊಳ್ಳಿ. 2 ಗ್ರಾಫ್ ಇದಾವೆ ಹೌದಲ್ವಾ? ಮಾಡಿಸ್ಬೇಕು. ಗ್ರಾಫ್, ಪೆನ್, ಪೆನ್ಸಿಲ್ ಅಂಡ್ ಸ್ಕೇಲ್ ಆಯ್ತಲ್ಲ. ಓಕೆ, ಸೊ ಬಾಯ್. ಬಾಯ್ ಬಾಯ್.